ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಶಕ್ತಿಯ ಮೊದಲನೆಯ ರೂಪವಾದ ಶೈಲಪುತ್ರಿಯ ಕುರಿತು ತಿಳಿಯೋಣ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನಿ. ಜಗಜ್ಜನನಿ ದುರ್ಗಾದೇವಿಯ ಮೊದಲನೆಯ ಸ್ವರೂಪವನ್ನು ಶೈಲಪುತ್ರಿ ಎಂದೇ ತಿಳಿಯಲಾಗುವುದು. ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಈ ಶೈಲಪುತ್ರಿ ಎಂಬ ಹೆಸರು ಬಂತು. ವೃಷಭ ವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಸುಶೋಭಿತವಾಗಿದೆ. ಇವಳೇ ನವದುರ್ಗಿಯರಲ್ಲಿ ಮೊದಲನೆಯವಳಾಗಿದ್ದಾಳೆ. ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಇವಳು ಉತ್ಪನ್ನಳಾಗಿದ್ದಳು. ಆಗ ಇವಳ ಹೆಸರು ಸತಿ ಎಂದಿತ್ತು. ಇವಳ ವಿವಾಹವು ಶಂಕರನೊಡನೆ ಆಗಿತ್ತು. ಒಮ್ಮೆ ಪ್ರಜಾಪತಿ ದಕ್ಷ ಒಂದು ದೊಡ್ಡ ಯಜ್ಞವನ್ನು ಮಾಡಿದ್ದ. ಇದರಲ್ಲಿ ಅವನು ಎಲ್ಲ ದೇವತೆಗಳಿಗೆ ತಮ್ಮ ಯಜ್ಞ ಭಾಗವನ್ನು ಪಡೆಯಲಿಕ್ಕೆ ಆಮಂತ್ರಿಸಿದ್ದ. ಆದರೆ ಶಿವನನ್ನು ಆಮಂತ್ರಿಸಲಿರಲಿಲ್ಲ. ತನ್ನ ತಂದೆಯ ಒಂದು ವಿಶಾಲವಾದ ಯಜ್ಞದ ಅನುಷ್ಠಾನ ಮಾಡುತ್ತಿದ್ದಾನೆ ಅಂತ ತಿಳಿದ ಸತಿ ಅಲ್ಲಿಗೆ ಹೋಗುವ ಬಯಕೆಯನ್ನು ಶಿವನ ಬಳಿ ತಿಳಿಸಿದ್ಲು. ಎಲ್ಲವನ್ನ ವಿಚಾರ ಮಾಡಿ ಕೊನೆಗೆ ಶಿವ ಹೇಳಿದ, ಪ್ರಜಾಪತಿ ದಕ್ಷ ಯಾವುದೋ ಕಾರಣದಿಂದ ನನ್ನಲ್ಲಿ ಕೋಪಗೊಂಡಿದ್ದಾನೆ. ತನ್ನ ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳನ್ನು ಆಮಂತ್ರಿಸಿ ಅವರಿಗೆ ಅವರವರ ಯಜ್ಞ ಭಾಗವನ್ನು ಅರ್ಪಿಸಿದ್ದಾನೆ. ಆದರೆ ನಮ್ಮನ್ನು ಉದ್ದೇಶಪೂರ್ವಕವಾಗಿಯೇ ಕರೆಯಲಿಲ್ಲ, ಯಾವುದೇ ಸೂಚನೆಯನ್ನೂ ಕೊಡಲಿಲ್ಲ. ಇಂತಹ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಯಾವುದೇ ಪ್ರಕಾರದಿಂದ ಶ್ರೇಯಸ್ಸಲ್ಲ ಅಂದ. ಶಂಕರನ ಈ ಉಪದೇಶ ಸತಿಗೆ ಇಷ್ಟವಾಗಲಿಲ್ಲ. ತಂದೆಯ ಯಜ್ಞವನ್ನು ನೋಡಲಿಕ್ಕೆ ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನ ಭೇಟಿಯಾಗಲಿಕ್ಕೆ ಅವಳಲ್ಲಿ ಉಂಟಾದ ಉತ್ಸಾಹವೂ ಕಡಿಮೆಯಾಗಲಿಲ್ಲ. ತದನಂತರದಲ್ಲಿ ಸತಿ ತಂದೆಯ ಮನೆ ಹೋಗಿ ನೋಡಿದಾಗ ಅಲ್ಲಿ ಅವಳನ್ನು ಯಾರೂ ಕೂಡ ಆದರದಿಂದ ಪ್ರೇಮದಿಂದ ಮಾತನಾಡಿಸಲಿಲ್ಲ. ಎಲ್ಲ ಜನರು ಮುಖ ತಿರುಗಿಸಿಕೊಂಡಿದ್ದರು. ಕೇವಲ ಅವಳ ತಾಯಿಯು ಪ್ರೀತಿಯಿಂದ ಅವಳನ್ನು ಅಪ್ಪಿಕೊಂಡು. ಅಕ್ಕ ತಂಗಿಯರ ಮಾತುಗಳಲ್ಲಿ ವ್ಯಂಗ್ಯ ಹಾಸ್ಯ ಭಾವಗಳೇ ತುಂಬಿತ್ತು. ಬಂಧುಗಳ ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖ ಆಯಿತು. ಅಲ್ಲಿ ಎಲ್ಲೆಡೆಯಲ್ಲಿ ಭಗವಾನ್ ಶಿವನ ಕುರಿತು ತಿರಸ್ಕಾರ ಭಾವನೆಯೇ ತುಂಬಿರೋದನ್ನು ಕಂಡು. ದಕ್ಷ ಅವಳ ಬಗ್ಗೆ ಅಪಮಾನಕರ ಮಾತುಗಳನ್ನು ಆಡ್ತಾನೆ. ಇದೆಲ್ಲವನ್ನ ನೋಡಿದ ಸತಿಯ ಹೃದಯ ದುಃಖ ಕ್ರೋಧದಿಂದ ತುಂಬಿ ಹೋಯಿತು. ಭಗವಾನ್ ಶಿವನ ಮಾತನ್ನ ಒಪ್ಪದೆ ಇಲ್ಲಿಗೆ ಬಂದು ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಅರಿವಾಯಿತು. ಅವಳು ತನ್ನ ಪತಿ ಭಗವಾನ್ ಶಂಕರನ ಈ ಅಪಮಾನವನ್ನು ಸಹಿಸಲಾದಳು. ಅವಳು ತನ್ನ ಆರೋಪವನ್ನು ಕೂಡಲೇ ಅಲ್ಲಿದ್ದ ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿಕೊಂಡು. ವಜ್ರಪಾತದಂತೆ ಈ ದಾರುಣ ದುಃಖದ ಘಟನೆಯನ್ನು ಕೇಳಿದ ಶಿವ ತನ್ನ ಗಣಗಳನ್ನು ಕಳುಹಿಸಿ ದಕ್ಷನ ಆ ಯಜ್ಞವನ್ನು ಪೂರ್ಣವಾಗಿ ಧ್ವಂಸ ಮಾಡಿಸಿದ. ಸತಿ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದ್ಲು. ಈಗ ಅವಳು ಶೈಲಪುತ್ರಿ ಅಂತಲೇ ಪ್ರಖ್ಯಾತಳಾದಳು. ಪಾರ್ವತಿ, ಹೈಮಾವತಿ ಇವು ಅವಳದೇ ಹೆಸರುಗಳಾಗಿವೆ. ಉಪನಿಷತ್ತಿನ ಒಂದು ಕಥೆಯಂತೆ ಇವಳೇ ಹೈಮಾವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ಲು. ಶೈಲಪುತ್ರಿ ದೇವಿಯ ವಿವಾಹವು ಶಿವನೊಡನೆಯೇ ನಡೆಯಿತು. ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿಣಿಯಾದಳು. ನವದುರ್ಗಿಯಲ್ಲಿ ಪ್ರಥಮ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿದೆ.